ಹಾಯ್ ಎವ್ರಿವನ್, ಇವತ್ತೊಂದು ಡಿಲಿಷಿಯಸ್ ಸ್ಪೈಸಿ ಹಾಗೂ ತುಂಬಾ ಫ್ಲೇವರ್ಫುಲ್ ಆದ ಒಂದು ಸೌತ್ ಇಂಡಿಯನ್ ಡಿಶ್ ಕರಿ ಲೀವ್ಸ್ ಚಿಕನ್ ಡ್ರೈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಸೈಡ್ ಡಿಶ್. ಈ ರೆಸಿಪಿಗೆ ಒಂದು ಸ್ಪೈಸಿ ಮಸಾಲ ಪೌಡರ್ನ ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ಕೊಳ್ತೀವಿ. ಈ ಮಸಾಲ ಪೌಡರೇ ಈ ಚಿಕನ್ ಡ್ರೈಗೆ ಒಂದು ಒಳ್ಳೆ ರಿಚ್ನೆಸ್ ಕೊಡುತ್ತೆ. ಬರೀ ಒಂದು ಮೊಸರನ್ನ ಜೊತೆಗೆ ಇದೊಂದು ಚಿಕನ್ ಡ್ರೈ ಇದ್ಬಿಟ್ರೆ ಅದ್ರ ಮಜಾನೇ ಬೇರೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಪೈಸಿ ಮಸಾಲ ಪೌಡರ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ 1.5 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಇದ್ರ ಜೊತೆ 8ರಿಂದ 10 ಲವಂಗ, 1 ಚಕ್ರ ಮೊಗ್ಗು, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, ಒಂದು 4 ಏಲಕ್ಕಿ, 1 ಜಾವಿತ್ರಿ ಹೂವು, 1 ಮರಾಠ ಮೊಗ್ಗು, ನಂತರ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು. ಈಗ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಣಮೆಣಸು. ಇಲ್ಲಿ ನಾನು ಒಂದು 8-9 ಒಣಮೆಣಸು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಒಳ್ಳೆ ಘಮ ಬರೋ ತನಕ ಮೊದಲಿಗೆ ಇದನ್ನಷ್ಟೇ ಹುರ್ಕೋಬೇಕು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ. ಈಗ ಮೇನ್ ಇಂಗ್ರೀಡಿಯೆಂಟ್ 1 ಕಪ್ಪಷ್ಟು ಕರಿಬೇವು ಸೊಪ್ಪು ಹಾಕ್ಕೊಳ್ಬೇಕು. ಈಗ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಒಂದು 2 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ಈ ಕರಿಬೇವನ್ನು ಹೇಗೆ ರೋಸ್ಟ್ ಮಾಡ್ಕೋಬೇಕಂದ್ರೆ, ನಾವು ಅದನ್ನು ಕೈನಲ್ಲಿ ತಗೊಂಡು ಪ್ರೆಸ್ ಮಾಡಿದಾಗ ಈ ರೀತಿ ಪುಡಿ ಆಗಬೇಕು, ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ತುಂಬ ನೈಸಾಗಿ ಅಲ್ಲದೇ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಮಸಾಲ ಪೌಡರ್ ಕೂಡ ರೆಡಿಯಾಗಿದೆ. ಈಗ ಒಂದು ಪ್ಯಾನ್ನಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸ್ಕೊಂಡು ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡು 2 ಮಧ್ಯದಲ್ಲಿ ಸೀಳಿರೋ ಹಸಿಮೆಣಸು ಹಾಕಿ ಈರುಳ್ಳಿ ಫುಲ್ ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 3/4 kgಯಷ್ಟು ಚಿಕನ್ನ ಚೆನ್ನಾಗಿ ತೊಳೆದಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಒಗ್ಗರಣೆ ಜೊತೆ ಈ ಚಿಕನ್ನ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಚಿಕನ್ ನೀರನ್ನೆಲ್ಲ ಬಿಟ್ಕೊಳ್ಳೋ ತನಕ ಬೇಯಿಸ್ಕೋಬೇಕಾಗತ್ತೆ. ಚಿಕನ್ ಫುಲ್ ನೀರು ಬಿಟ್ಕೊಂಡಿದೆ. ಈಗ ಇದಕ್ಕೆ ಚಿಕನ್ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೋಬೇಕು. ಚಿಕನ್ ಕೂಡ ಈಗ ಆಲ್ಮೋಸ್ಟ್ ಬೆಂದಿದೆ. ನಿಮಗೆ ಸ್ವಲ್ಪ ಸೆಮಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರು ಇದ್ದಾಗಲೇ ಮಸಾಲ ಪೌಡರ್ ಹಾಕೋಬೋದು. ನಾನು ಡ್ರೈ ಮಾಡ್ತಿರೋದ್ರಿಂದ ನೀರನ್ನೆಲ್ಲ ಫುಲ್ ಬತ್ತಿಸ್ಕೊಂಡು ನಂತರ ಇದಕ್ಕೆ ಪ್ರಿಪೇರ್ ಮಾಡಿಕೊಂಡ ಸ್ಪೈಸಿ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಮೇಲೆ ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೆಂಪ್ಟಿಂಗ್ ಆಗಿರೋ ಸೌತ್ ಇಂಡಿಯನ್ ಸ್ಪೆಷಲ್ ಕರಿ ಲೀವ್ಸ್ ಚಿಕನ್ ಡ್ರೈ ರೆಡಿ ಆಗತ್ತೆ. ಇದೊಂದು ಒಳ್ಳೆ ಸೈಡ್ ಡಿಶ್. ಖಂಡಿತ ನಿಮಗೆ ತುಂಬ ಇಷ್ಟ ಆಗತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.